ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದಾಸೋಹ ಮಠದ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು, ನಿಮ್ಮ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹುಗ್ಗಾರರ ಮತ್ತು ರೈತ ಹೋರಾಟದಿಂದ ತಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಅನ್ನ ಲಾಠಿ ಹೇಟನ್ನತ್ತಿಲ್ಲ. ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ಅವರ ಮತ್ತು ವಕೀಲರು ಸತತವಾಗಿ ಹೋಗಿದ್ರೆ ವೀರಣ್ಣ ಮಳಗಿ ಅವರೇ, ಯೋಗಪ್ಪನವರೇ ಮತ್ತು ಕಂಬಳಿ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ಪಕ್ಷ ಹಾಗೂ ಪುಟ್ಟಣ್ಣವರವರೇ, ಅಡಕ ಅವರೇ, ಮಹೇಶ್ ಅಂಗಡಿ ಅವರೇ ಅವರ ಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇವತ್ತು ಎದೆ ಹುಟ್ಟಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವನಗುಂದ ಮತ್ತು ನರಗುಂದ ಮತ್ತು ಅಲ್ಲಿಗೆರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರೂ ಕೂಡ ಅದನ್ನು ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿನಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಆದ್ರೆ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು, ಅದಕ್ಕೆ ಎದಿ ಒಡ್ಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥ, ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕಳಸಾ ಬಂಡೂರಿ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ. ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು, ಕುಡಿ ನೀರಿನ ಸಂದರ್ಭ ಇರ್ಬೋದು, ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರ್ಬೋದು,